ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಮಿಕ್ಸಿ ಜಾರ್ ತೊಗೊಳ್ಬೇಕು. ಅದಕ್ಕೆ 4ರಿಂದ 5 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಚಕ್ಕೆ, 1 ಅನಾನಸ್ ಹೂವು, 4 ಲವಂಗ, ಮರಾಠಿ ಮೊಗ್ಗು 1, ಸೋಂಪು ಕಾಳು ಒಂದು ಸ್ವಲ್ಪ, ಕಸೂರಿ ಮೇಥಿ 1 ಸ್ಪೂನ್, ಜಾಪತ್ರೆ 1 ಚಿಕ್ಕದು, ಮತ್ತು ಚಿಕ್ಕದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದೆ, ಅರ್ಧ ಟೊಮೆಟೊ ಚಿಕ್ಕದು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕಿ ರುಬ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಗೆ 2ರಿಂದ 4 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಿದ್ಮೇಲೆ ಪಲಾವ್ ಸ್ಪೈಸಸ್ ಏನೇನಿದೆ, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ಹಾಕ್ಕೊಳ್ಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ, ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಾನಿಲ್ಲಿ 3 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಫ್ರೈ ಮಾಡಬೇಕು. ಸ್ವಲ್ಪ ಈರುಳ್ಳಿ ಬಣ್ಣ ಕೆಂಪು ಆಗುವಷ್ಟು. ನೀವು ಬೇಕಾದ್ರೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಬೋದು. ನಾನಿಲ್ಲಿ 3 ಟೊಮೆಟೊ ಹಾಕಿದ್ದೀನಿ ಚಿಕ್ಕದು. ಇದನ್ನು ಫ್ರೈ ಮಾಡಿ, ಟೊಮೆಟೊ ಸಾಫ್ಟ್ ಆಗೋಷ್ಟು ಫ್ರೈ ಮಾಡಬೇಕು. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅಷ್ಟಕ್ಕೆ ಮಾತ್ರ ನಾನು ಮಾಡ್ತಿರೋದು ಬಿರಿಯಾನಿ. ಸ್ವಲ್ಪ ಅರಿಶಿನ, ಇವಾಗ ನಾನು ಇದು ರುಬ್ಬಿರೋದಿದೆ ಅಲ್ವಾ, ರುಬ್ಕೊಂಡಿರೋದನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಳ್ಬೇಕು. ಸೊ ಒಂದು 5 ನಿಮಿಷ ಫ್ರೈ ಆಗಿದ್ಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಉಪ್ಪು ಸೇರಿಸ್ಕೊತಿದ್ದೀನಿ. ನೀವು ಉಪ್ಪು ಖಾರ ಎಲ್ಲ ನಿಮಗೆ ಖಾರ ತಕ್ಕಷ್ಟು. ಸೊ ನಮಗೆ ಸ್ವಲ್ಪ ಕಮ್ಮಿ ಖಾರ ಬೇಕು, ಅದಕ್ಕೆ ನಾನು ಕಮ್ಮಿ ಹಾಕಿದ್ದೀನಿ. ಮತ್ತು ನಾನು ಇದರಲ್ಲಿ ಬಿರಿಯಾನಿ ಪೌಡರ್ ಅಥವಾ ಗರಂ ಮಸಾಲ ಪೌಡರ್ ಹಾಕಿಲ್ಲ, ಯಾಕಂದರೆ ರುಬ್ಬೇಕಾದ್ರೆ ಚಕ್ಕೆ ಲವಂಗ ಎಲ್ಲ ಹಾಕಿದೆ ಅಲ್ವಾ ಸ್ಪೈಸಸ್ಸು. ಸೊ ಅದೇ ಸಾಕಾಗತ್ತೆ, ಎಕ್ಸ್ಟ್ರಾ ಏನು ಬೇಡ. ಸ್ವಲ್ಪ ಮಸಾಲೆ ಥರ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ 1/2 kg ಚಿಕನ್ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಕಿನ್ ಔಟ್ ಅಥವಾ ವಿತ್ ಸ್ಕಿನ್ ಅದು ನಿಮ್ಮ ಚಾಯ್ಸ್, ಯಾವ್ದು ಬೇಕಾದರೂ ನೀವು ತೊಗೊಳ್ಬೋದು. ಸೊ ಇದನ್ನು ಒಂದು 15 ಮಿನಿಟ್ಸ್ ಬೇಯಿಸಬೇಕಾಗತ್ತೆ. ಚಿಕನ್ನು ಮಿಕ್ಸ್ ಮಾಡಿ. ಒಂದು 5 ಮಿನಿಟ್ಸ್ ಆಗಿದ್ಮೇಲೆ ನಾನಿಲ್ಲಿ 1/2 ಕಪ್ ಮೊಸರು ತೊಗೊಂಡಿದ್ದೀನಿ. ತೊಗೊಂಡಾಗಿದ್ಮೇಲೆ ಮತ್ತೆ 10 ಮಿನಿಟ್ಸ್ ಬೇಯಿಸಬೇಕು. ನಾನಿಲ್ಲಿ 1 ಪಾವು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಅಕ್ಕಿ ಇರುತ್ತೆ ಅದು ನೀವು ತೊಗೊಳ್ಳಿ. ಬಾಸುಮತಿ ಬೇಕು ಅಂತಲೇ ಏನಿಲ್ಲ, ಸೊ ನಿಮ್ಗೆ ಯಾವ್ದು ಬೇಕು ಅದು ತೊಗೊಳ್ಬೋದು. ಸೊ ಇವಾಗ ಆಲ್ಮೋಸ್ಟ್ ಬೆಂದಿದೆ. 3/4% ಚಿಕನ್ ಬೆಂದಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಅಕ್ಕಿ ಹಾಕ್ತಿದ್ದೀನಿ, ತೊಳ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸೊ ನಾನಿಲ್ಲಿ 1 ಪಾವ್ ಅಕ್ಕಿಗೆ 2 ಪಾವು ನೀರು ಹಾಕ್ತಿದ್ದೀನಿ. ನಾನಿಲ್ಲಿ ಬಿಸಿ ನೀರನ್ನೇ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಸೇಮ್ ಟೆಂಪರೇಚರ್ ಮ್ಯಾಚ್ ಆಗುತ್ತೆ. ಸೊ ಸ್ವಲ್ಪ ಬೇಗನೂ ಕುಕ್ ಆಗುತ್ತೆ ಬಿರಿಯಾನಿ ಅಂತಲ್ಲ, ಪಲಾವ್ಗೆಲ್ಲದಕ್ಕೂ ಸ್ವಲ್ಪ ಬಿಸಿ ನೀರೇ ಹಾಕ್ಕೊಂಡ್ರೆ ಟೆಂಪರೇಚರ್ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಒಂದು 5 ನಿಮಿಷ ಉರಿ ಜಾಸ್ತಿ ಮಾಡಿಬಿಟ್ಟು ಬೇಯಿಸ್ಬೇಕು, ಆಮೇಲೆ ಕಮ್ಮಿ ಮಾಡಿ ಬೇಯಿಸಿ. ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ಹೆಂಚು ಮೇಲೆ ಒಂದು 10 ನಿಮಿಷ ದಮ್ ಕಟ್ಟಬೇಕು. 10 ನಿಮಿಷ ಸಾಕು. ಚಿಕನ್ ಬೇಯೋದಕ್ಕೆ ಒಂದು 10 to 15 ಮಿನಿಟ್ಸ್ ಸಾಕು. ಸೊ ಇವಾಗ ದಮ್ ಕಟ್ಟೋದಕ್ಕೆ ಒಂದು 10 ಮಿನಿಟ್ಸ್ ಸಾಕಾಗುತ್ತೆ. ಸೊ ಇವಾಗ ನಿಮ್ಮ ಚಿಕನ್ ಬಿರಿಯಾನಿ ರೆಡಿ. ನೋಡಿ ಉದುರಾಗಿ ಎಷ್ಟು ಚೆಂದ ಬಂದಿದೆ ಅಂತ. ಸೊ ಸ್ವಲ್ಪ ಬೇಗ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಮೈಲ್ಡ್ ಸ್ಪೈಸಸ್ ಇಟ್ಕೊಂಡು. ಸೊ ಉದುರಾಗಿ ಚೆನ್ನಾಗಿ ಬಂದಿದೆ. ಸೊ ಇವಾಗ ಸರ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿ. ಮಸಾಲೆಗಳೆಲ್ಲ ಏನಿರುತ್ತೆ ಅದೆಲ್ಲ ಅದು ಎಲ್ಲ ಇದಕ್ಕೂ ಫ್ಲೇವರ್ ಸ್ಪ್ರೆಡ್ ಆಗಲಿ ಅಕ್ಕಿಗೆ ಅಂತ. ಸೊ ಬಿಡಿ ಬಿಡಿಯಾಗಿ ಉದುರಾಗಿ ಎಷ್ಟು ಚೆಂದ ಬಂದಿದೆ ನೋಡಿ. ನೀವು ಕರೆಕ್ಟಾಗಿ ಅಕ್ಕಿ ಯಾವ ಗ್ಲಾಸಲ್ಲಿ ತೊಗೊಳ್ತೀರೋ ಅದೇ ಗ್ಲಾಸಲ್ಲಿ ಹಾಕಿದ್ರೆ ನೀಟಾಗಿ ಬರುತ್ತೆ, ಹೆಚ್ಚು ಕಮ್ಮಿ ಆಗೋಲ್ಲ. ಮುದ್ದೆ ಆಗೋದು ಅಥವಾ ಸ್ವಲ್ಪ ಹಸಿ ಅಕ್ಕಿ ಆ ಥರನೂ ಆಗೋಲ್ಲ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಅಕ್ಕಿನ ಪ್ಲೇಟಲ್ಲಿ ಅನ್ನನ ಪ್ಲೇಟ್ ಒಳಗಡೆ ಹಾಕಿದಾಗ್ಲೂ ಎಷ್ಟು ಚೆಂದ ಬರ್ತದೆ. ಹೋಟೆಲ್ನಲ್ಲಿ ಬರುತ್ತಲ್ಲ ಅದೇ ಥರ ಹೋಟೆಲ್ನಲ್ಲಿ ಮಾಡುವಾಗ ಹೇಗೆ ಬಿಡಿ ಬಿಡಿಯಾಗಿರುತ್ತೆ ಹಾಗೆ ಬರ್ತಿದೆ. ಬಿಸಿ ಬಿಸಿ ಬಿರಿಯಾನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ರಾಯ್ತ ಜೊತೆಲಾದರೂ ತಿನ್ಬೋದು ಅಥವಾ ಗ್ರೇವಿ ಜೊತೆಲಾದರೂ ತಿನ್ಬೋದು. ನೋಡಿ ಹೇಗೆ ಕಾಣಿಸ್ತಿದೆ. ಸೊ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.